ಎಲ್ಲರಿಗೆ ನಮಸ್ಕಾರ. ನಾನು ಕೂಡ ಈ ಹೈಕೋರ್ಟ್ ಆರ್ಡರಿಂದ ನಾನು ಶುರು ಮಾಡ್ತೀನಿ. ಇದರಲ್ಲಿ ನಮ್ಮ DCCF ಹೇಳ್ದಂಗೆ ಭಾಳ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಅದರಲ್ಲಿ ಲಿಂಗಾಯತ್ ಕಮ್ಯುನಿಟಿ ಪೀಪಲ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದ ಟ್ರ್ಯಾಕ್ಟರ್ ಆ್ಯಂಡ್ ಕಂಡಕ್ಟ್ ಪ್ರೊಟೆಸ್ಟ್ ಪೀಸ್ಫುಲ್ಲಿ. ಸೊ ಇದರಲ್ಲಿ ಭಾಳ ಮುಖ್ಯ ಇದೆ, ಕಂಡಕ್ಟ್ ಪ್ರೊಟೆಸ್ಟ್ ಪೀಸ್ಫುಲ್ಲಿ without creating any law and order situation. ಸೊ ಸ್ಟಾರ್ಟಿಂಗ್ ಇಂದ ನಾನು ಸ್ವಲ್ಪ ಸ್ಟ್ರೆಸ್ ಮಾಡ್ತೀನಿ. ಯಾಕಂದರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇದೆ. ಸೊ ಮೊನ್ನೆ ನಮ್ಮ DCCF ಹೇಳ್ದಂಗೆ ನಾವು ಮೀಟಿಂಗ್ ಮಾಡಿದ್ವಿ, ಅದರಲ್ಲಿ ಚರ್ಚೆ ಮಾಡಿದ್ವಿ. ಸ್ಟಾರ್ಟಿಂಗ್ ನಾನು ಅವ್ರಿಗೆ ಒಂದು ಸಜೆಷನ್ ಕೊಟ್ಟಿದ್ದೀನಿ. ನೀವು ನಿಮ್ಮ ಪ್ರೊಟೆಸ್ಟ್ ದಯವಿಟ್ಟು ನೀವು ಈ ರಾಘವೇಂದ್ರ ಬಡಾವಣೆಯಲ್ಲಿ ನೀವು ಮಾಡಿ, ಯಾಕಂದರೆ ಅದರಲ್ಲಿ ಸಾಕಷ್ಟು ಸ್ಪೇಸ್ ಇದೆ, ಜಾಗ ದೊಡ್ಡ ಇದೆ, ಮತ್ತು ನೀವು ಬಹಳ ಜಾಸ್ತಿ ಜನ ಆ ದಿವಸಕ್ಕೆ ನೀವು ಇನ್ವೈಟ್ ಮಾಡಿದ್ರಿ, ಬಹಳ ಜನ ನಿಮ್ಮ ಜೊತೆಗೆ ಸೇರ್ತಾರೆ ಅಂತ. ಅದಕ್ಕೆ ರಾಘವೇಂದ್ರ ಬಡಾವಣೆಯಲ್ಲಿ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಾನು ಅಡ್ವೈಸ್ ಕೊಟ್ಟಿದ್ದೀನಿ. ಆದರೆ ಅವರು ನನ್ನ ಹತ್ರ ಬಂದು ಅವರು ರಿಕ್ವೆಸ್ಟ್ ಮಾಡಿದರೆ, ಇಲ್ಲ ಸರ್ ಅದು ಭಾಳ ದೂರ ಇದೆ, ಅದಕ್ಕೆ ನಾವು ಕನಸ್ಕೊಪ್ಪದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ನಾನು ಅವರ ನಾನು ಬೆಲೆ ಕೊಟ್ಟು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಕನಸ್ಕೊಪ್ಪದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ. ಮತ್ತು ಇನ್ನೊಂದು ಆ ಜಾಗದಲ್ಲಿ ಕೂಡ ಒಂದು ಪೆವಿಲಿಯನ್ ಕಟ್ಸಲಿಕ್ಕೆ ಕೂಡ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಆ ದಿವಸ. ಮತ್ತು ಸೇಮ್ ನಮ್ಮ DCCF ಹೇಳಂಗೆ ಇದು ಎಲ್ಲ ವ್ಯವಸ್ಥೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಾವು ಎಲ್ಲ ಮಾಡಿದ್ವಿ. ನೀವು ಒಳ್ಳೆ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ಶಾಂತಿ ರೀತಿಯಿಂದ ಪ್ರೊಟೆಸ್ಟ್ ಮಾಡಿ, ನಮ್ಮ ಕಡೆಯಿಂದ ನಿಮಗೆ ಏನು ವ್ಯವಸ್ಥೆ ಬೇಕು ಅಂತ ನಾವು ಎಲ್ಲ ಮಾಡಿದ್ವಿ. ನಿನ್ನೆ ರಾತ್ರಿ ಕೂಡ ನನ್ನ ಆಫೀಸಲ್ಲಿ ಒಂದು ಮೀಟಿಂಗ್ ನಾನು ಮಾಡಿದ್ದೀನಿ ಅವರ ಲೀಡರ್ಸ್ ಜೊತೆಗೆ. ಆ ಮೀಟಿಂಗ್ದಲ್ಲಿ ಕೂಡ ಅವರು ಮತ್ತೆ ನನ್ನ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ಇದು ಹೈಕೋರ್ಟ್ ಆರ್ಡರ್ ಅವ್ರಿಗೆ ನಾನು ತೋರಿಸಿದ್ದೀನಿ. ಅವರು ಕೂಡ ನನ್ನ ಮುಂದೆ ಅವರು ಒಪ್ಪಿದ್ದಾರೆ, ಹೌದು ವಿ ವಿಲ್ ಆಲ್ ಪ್ರೊಟೆಸ್ಟ್ ಪೀಸ್ಫುಲಿ, ನಾವು ಯಾವುದು ಗಲಾಟೆಯನ್ನು ಮಾಡಲ್ಲ ಅಂತ. ಸೊ ಇದು ಎಲ್ಲ ಪ್ರಾಮಿಸಸ್ ಮತ್ತು ಇದು ಎಲ್ಲ ಡಿಸ್ಕಷನ್ ಮೇಲೆ. ಸೊ ಇವತ್ತು ಬೆಳಗ್ಗೆ ಕೂಡ ಸ್ಟಾರ್ಟಿಂಗಲ್ಲಿ ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕರೆಕ್ಟ್ ಇದೆ. ಮತ್ತು ಇವತ್ತು ಬೆಳಗ್ಗೆ ಕೂಡ ಇನ್ನೊಂದು ಡಿಸ್ಕಷನ್ ನಾವು ಏನು ಮಾಡಿದ್ವಿ, ಅವ್ರ ಕಡೆಯಿಂದ ಸಮ್ 10 ಲೀಡರ್ಸ್ ನಾವು SVS ಒಳಗಡೆ ಬರಲಿಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ. ಅಲ್ಲೇ ಬಂದು ಮತ್ತು ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟ್ಯಾಚ್ಯೂ ಮೇಲೆ ಒಂದು ಗಾರ್ಲನ್ ಹಾಕ್ತಾರೆ ಅಂತ. ಸೊ ಅದು ಅವರ ವೇದಿಕೆ ಮತ್ತು ಅವ್ರು ಏನು ಕೇಳಿದರೆ ಅದು ಕೂಡ ನಾವು ಪರ್ಮಿಷನ್ ಕೊಟ್ಟಿದ್ವಿ. ಆದರೆ ಮಧ್ಯಾಹ್ನ ಟೈಮ್ದಲ್ಲಿ ಏನಾಗಿದೆ, ಬಂದಾಗ ಬರೀ ಈ 10 ಜನ ಲೀಡರ್ಸ್ ಅವರು ಬರಲಿಲ್ಲ, 10,000 ಜನ ಅವರು ಬಂದಿದ್ದಾರೆ. 10,000 ಜನ ನಾವು ಒಳಗಡೆ ಪರ್ಮಿಷನ್ ಕೊಟ್ಟಿದ್ರೆ ಅದು ಮತ್ತೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗೇ ಆಗುತ್ತೆ. ಮತ್ತು ನಮಗೆ ಹೈಕೋರ್ಟ್ ಆರ್ಡರ್ ಪ್ರಕಾರ ನಮಗೆ ಜವಾಬ್ದಾರಿ ಕೊಟ್ಟಿದ್ರೆ ಟು ಮೇಂಟೈನ್ ದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಸೊ ಅದಕ್ಕೆ ನಾವು ಅವರು ಬಂದಾಗ ಫಸ್ಟ್ ನಾವು ಅವ್ರಿಗೆ ನಾವು ಸ್ಟಾಪ್ ಮಾಡಿದ್ವಿ. ನಾವು ಹೇಳಿದ್ವಿ, ದಯವಿಟ್ಟು ನೀವು ಈ ಕಡೆ ಬರಬೇಡ, ಎಲ್ಲರೂ ನೀವು ಈ ಕಡೆ ನೀವು ಬರಬೇಡ ಅಂತ, ನೀವು ಇಲ್ಲಿ ವೇಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ಫಾರ್ ಪ್ರಿಪ್ರೇಷನ್ ಅಸ್ ವೆಲ್ ನಾವು ಎಲ್ಲ ಬ್ಯಾರಿಕೇಡ್ಸ್ ನಾವು ಹಚ್ಚಿದ್ವಿ. ನಾವು ಅವ್ರಿಗೆ ನಾವು ಹೇಳಿದ್ವಿ, ದಯವಿಟ್ಟು ಹೈವೇ ಮೇಲೆ ನೀವು ಬರಬೇಡ, ಅದು ಕೂಡ ಇಲಿಗಲ್ ಇದೆ, ನಿಮಗೆ ಗೊತ್ತಿರಬಹುದು. ಯು ಕ್ಯಾನಟ್ ಬ್ಲಾಕ್ ದ ಹೈವೇ, ಯಾಕಂದರೆ ಅದು ಆರ್ಡರ್ ಕೂಡ ಇದೆ ಮತ್ತು ಇಟ್ ಅಫೆಕ್ಟ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಅವ್ರಿಗೆ ನಾವು ಹಾಗೆ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗ್ ಕೂಡ ಅವರು ಅವರು ಕೇಳ್ತಾ ಇಲ್ಲ, ದಿ ಸ್ಟಾರ್ಟ್ ಪುಷಿಂಗ್ ದ ಬ್ಯಾರಿಕೇಡ್ಸ್. ಮತ್ತು ಆವಾಗ ಕೂಡ ಒಬ್ಬರು ನಮ್ಮ ಕಾನ್ಸ್ಟೇಬಲ್ ಇಂಜರ್ ಆಗಿದ್ದಾರೆ, ಅವರ ಕಲ್ಲು ಮೇಲೆ ಸ್ವಲ್ಪ ಇಂಜರಿ ಆಗಿದೆ. ನಾವು ಮತ್ತೆ ಸ್ಟಾರ್ಟಿಂಗ್ ನಾವು ಬರೀ ಸ್ಟಾಪ್ ಮಾಡಿದ್ವಿ. ನಾವು ಬ್ಯಾರಿಕೇಡ್ಸ್ ಯೂಸ್ ಮಾಡಿ, ಶೀಲ್ಡ್ಸ್ ಯೂಸ್ ಮಾಡಿ ಅವ್ರಿಗೆ ನಾವು ಸ್ಟಾಪ್ ಮಾಡ್ತಾಯಿದ್ವಿ, ಮುಂದೆ ನೀವು ದಯವಿಟ್ಟು ನೀವು ಹೋಗಬೇಡ, ನೀವು ಇಲ್ಲಿ ವೇಟ್ ಮಾಡಿ ಅಂತ. ಬಟ್ ಆಫ್ಟರ್ ವೈಲ್ ಇದು ಕಲ್ಲು ತೋರ್ಟ ಅದು ಶುರುವಾಗಿದೆ. ನನ್ನ ಸ್ಟಾಫ್ ಮೇಲೆ ಸ್ವಲ್ಪ ಇಂಜರಿ ಆಗಿದೆ. ಈಗ ಸದ್ಯಕ್ಕೆ 14 ಪೊಲೀಸ್ ಪರ್ಸನಲ್ ಈಗ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿದೆ, ಅವ್ರ ಮೇಲೆ ಇಂಜರಿ ಆಗಿದೆ. ಅದ ನಂತರ ನಾವು ಕೂಡ ಸ್ವಲ್ಪ ಲೈಟ್ ಪೊಲೀಸ್ ಫೋರ್ಸ್ ನಾವು ಯೂಸ್ ಮಾಡಿದ್ವಿ, ಸ್ವಲ್ಪ ಲೈಟ್ ಲಾಠಿ ಚಾರ್ಜ್ ಯೂಸ್ ಮಾಡಿದ್ವಿ.
ಅದು ಹೈವೇ ನಾವು ಕ್ಲಿಯರ್ ಮಾಡಿದ್ವಿ, ಮತ್ತು ಕೆಲವರು ಪ್ರೊಟೆಸ್ಟರ್ಸ್ ನಾವು ಪ್ರಿವೆಂಟಿವ್ ಕಸ್ಟಡಿ ತಗೊಂಡು ಮತ್ತೆ ವಿ ಹ್ಯಾಡ್ ಕ್ಲಿಯರ್ ದ ಹೈವೇ ಬಿಕಾಸ್ ದಿಸ್ ಇಸ್ ದ ಆರ್ಡರ್ ವಿಚ್ ಹ್ಯಾಸ್ ಬೀನ್ ಗಿವನ್ ಟು ಅಸ್ ಫ್ರಮ್ ದ ಕೋರ್ಟ್ ಅಸ್ ವೆಲ್. ಈಗ ಕೇಸ್ ಈಗ ಬಗವಾಡಿ ಪೊಲೀಸ್ ಸ್ಟೇಷನ್ದಲ್ಲಿ ಅದು ಕೇಸ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಸದ್ಯಕ್ಕೆ ಈಗ ಯಾರ್ಯಾರು ಇದರಂತೆ ಅದರಲ್ಲಿ ನಮಗೆ ಹೆಸರು ಗೊತ್ತಿಲ್ಲ. ವಿ ಹ್ಯಾವ್ ಟು ಐಡೆಂಟಿಫೈ. ಈಗ ಎಲ್ಲ ವಿಡಿಯೋ ಫುಟೇಜ್ ನಾವು ತಗೊಂಡು ಮತ್ತೆ ಆಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಈಗ ಆ್ಯಕ್ಚುಲಿ ಸದ್ಯಕ್ಕೆ ನಮ್ಮವರು ಹಾಸ್ಪಿಟಲ್ದಲ್ಲಿ 14 ಮೆಂಬರ್ಸ್ ಇಂಜರ್ಡ್ ಆಗಿಲ್ಲ. ಪ್ರಿವೆಂಟಿವ್ ನಾವು ಐ ಥಿಂಕ್ ಅರೌಂಡ್ ಸಮ್ 70 to 80 ನಾವು ಪ್ರಿವೆಂಟಿವ್ ಕಸ್ಟಡಿ ನಾವು ತಗೊಂಡಿದ್ದೀವಿ. ಇಲ್ಲ, ನಮ್ಮ ಹತ್ರ ಸಫಿಷಿಯಂಟ್ ಫೋರ್ಸ್ ಇದ್ದಾರೆ, ಮತ್ತೆ ಬ್ಯಾರಿಕೇಡ್ಸ್ ಕೂಡ ನಾವು ಎಲ್ಲ ಹಾಕಿದ್ದೀವಿ. ಅಂದರೆ ನಮ್ಮ ಮನಸ್ಸಲ್ಲಿ ಏನಿದೆ ಯಾವುದು ಗಲಾಟೆ ಆಗಬಾರ್ದು ಅಂತ ಅದಕ್ಕೆ ಸ್ಟಾರ್ಟಿಂಗ್ದಲ್ಲಿ ನಾವು ಸುಮ್ಮನೆ ಅಷ್ಟು ಫೋರ್ಸ್ ಯೂಸ್ ಮಾಡಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರಿಗೆ, ದಯವಿಟ್ಟು ಈ ಥರ ಮಾಡಬೇಡ ಅಂತ. ಸೊ ವೆನ್ ಇಟ್ ಬಿಕಮ್ಸ್ ಇಂಪಾಸಿಬಲ್ ಆವಾಗ ನಾವು ಸ್ವಲ್ಪ ಲೈಟ್